ನಾವು ಪ್ರತಿನಿತ್ಯ ಆಹಾರದಲ್ಲಿ ಲವಂಗನ ಬಳಸ್ತೀವಿ. ನಾವು ಸಾಂಬಾರ್ಗಾಗಿರ್ಬೋದು, ಮಸಾಲೆ ಪದಾರ್ಥ ಯಾವುದಾದ್ರೂ ಅಡುಗೆ ಮಾಡುವಂಥ ಐಟಮ್ಗಳಿಗಾಗಿರ್ಬೋದು ಬಳಸ್ಬೋದು. ಮತ್ತು ನೀವು ದೇವಸ್ಥಾನದಲ್ಲಿ ಕೊಡುವಂಥ ಲಾಡುಗಳಲ್ಲೂ ಕೂಡ ಲವಂಗನ ನೀವು ನೋಡಿರ್ಬೋದು. ಲವಂಗನ ಕೆಲವೊಬ್ಬರು ತೆಗೆದುಬಿಟ್ಟು ತಿಂತಾರೆ, ಇನ್ನು ಕೆಲವೊಬ್ಬರು ದೇವಸ್ಥಾನದ ಪ್ರಸಾದ ಅಂದ್ಬಿಟ್ಟು ಅದನ್ನು ಕೂಡ ಅಗೆದು ತಿಂತಾರೆ. ಇದು ಲವಂಗ ನಾವು ಏನಕ್ಕೆ ತಿನ್ನಬೇಕು, ಅದರಲ್ಲಿರುವಂಥ ಆರೋಗ್ಯ ಲಾಭಗಳೇನು, ಯಾವ ರೀತಿ ಆರೋಗ್ಯ ಪ್ರಯೋಜನ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಲವಂಗದಿಂದ ಸಿಗುವಂಥ ಆರೋಗ್ಯ ಲಾಭಗಳೇನು ಅಂತ ನೋಡೋಣ. ಲವಂಗ ಬ್ಯಾಕ್ಟೀರಿಯಾ ನಿರೋಧಕ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿರೋದ್ರಿಂದ ದೇಹದ ವಿವಿಧ ಭಾಗಗಳಿಗೆ ಹಲವು ರೀತಿಯಲ್ಲಿ ಲಾಭವನ್ನು ಸಿಗುತ್ತೆ. ನಾವು ಲವಂಗದ ನೀರನ್ನು, ಅಂದರೆ ಲವಂಗವನ್ನು ಬೇಯಿಸಿದ ನೀರನ್ನು ಕುಡಿಯೋದ್ರಿಂದ ನಮಗೆ ತುಂಬ ಆರೋಗ್ಯ ಲಾಭಗಳು ಸಿಗುತ್ತೆ. ಆದರೆ ಅದನ್ನು ಒಂದಷ್ಟು ಅವಧಿಗೆ ಸೀಮಿತಗೊಳಿಸಬೇಕು. ಅಂದರೆ ಕೇವಲ 10 ದಿನಗಳು ಮಾತ್ರ ಕುಡಿಬೇಕು. ಅದರಿಂದ ಹೆಚ್ಚಾಗಿ ಬಳಸಿದ್ರೆ ಅದರಿಂದ ಆರೋಗ್ಯ ಪ್ರಯೋಜನಗಳಿಂದ ನಾವು ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡಿಕೊಳ್ಳೋದು ಆಗುತ್ತೆ. ಹಾಗಾಗಿ ನೀವು ಒಂದು 4-5 ದಿನ ಅಥವಾ 10 ದಿನ ಕುಡಿದು ನೀವು ಬಿಟ್ಟು ನಂತರ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು, ಅಂದರೆ 1 ತಿಂಗಳು ಬಿಟ್ಟು ಮತ್ತೆ ಒಂದು 4-5 ದಿನ ಕುಡಿಯೋದು ತುಂಬ ಒಳ್ಳೆಯದು. ಹಾಗಾದರೆ ಈ ಲವಂಗದ ನೀರನ್ನು ಕುಡಿಯೋದ್ರಿಂದ ಯಾವ ರೀತಿ ಆರೋಗ್ಯ ಲಾಭ ಸಿಗುತ್ತೆ? ಲವಂಗದಲ್ಲಿರುವ ಯುಜಿನಾಲ್ ಶ್ವಾಸಕೋಶದಲ್ಲಿರುವ ಕಫ ಸಂಗ್ರಹವನ್ನು ಕಡಿಮೆ ಮಾಡುತ್ತೆ. ಅಂದರೆ ನಮ್ಮ ಶ್ವಾಸನಾಳದಲ್ಲಿ ಉರಿಯೂತ ಏನಾದರೂ ಇದೆ ಅದನ್ನು ಕಡಿಮೆ ಮಾಡಿ, ಕಫ ಅದನ್ನೆಲ್ಲ ಕಡಿಮೆ ಮಾಡಿ ನಮ್ಮ ಉಸಿರಾಟವನ್ನು ಸುಗಮಗೊಳಿಸುತ್ತೆ. ಮತ್ತು ಇದರಲ್ಲಿ ಜೀರ್ಣಕಾರಿ ಕಿಣ್ವಗಳು ಇರೋದರಿಂದ ಅದು ಆಹಾರವನ್ನು ಸುಲಭವಾಗಿ ಜೀರ್ಣವಾಗೋ ಹಾಗೆ ಮಾಡುತ್ತೆ. ಮತ್ತು ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಇದರಿಂದ ಬೇಗ ಮುಕ್ತಿ ಸಿಗುತ್ತೆ. ಮತ್ತು ಲವಂಗದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ದೇಹದಲ್ಲಿರೋ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಮತ್ತು ದೇಹಕ್ಕೆ ಫ್ರೀ ರ್ಯಾಡಿಕಲ್ಸ್ನ ಕೊಟ್ಟು ದೇಹದಲ್ಲಿರೋ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ದೇಹದಲ್ಲಿರೋ ಚರ್ಮ ಮತ್ತು ಮುಖದ ಚರ್ಮ ನೈಸರ್ಗಿಕವಾಗಿ ಕಾಂತಿಯುತವಾಗಿ ಕಾಣಿಸುವಂತೆ ಮಾಡುತ್ತೆ. ಲವಂಗದಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ನಾಶಪಡಿಸಿ ಹಲ್ಲಿನ ಆರೋಗ್ಯ ಮತ್ತು ಬಾಯಿಯ ದುರ್ವಾಸನೆಯ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ. ಹಾಗಾಗಿ ಹಲ್ಲು ನೋವಿಗೆ ಕಡಿಮೆ ಮಾಡುತ್ತೆ. ನೀವು ಕೆಲವೊಂದು ಸಾರಿ ಅಬ್ಸರ್ವ್ ಮಾಡಿರ್ಬೋದು, ಹಲ್ಲು ನೋವಿದ್ದಾಗ ಕೆಲವೊಬ್ಬರು ಅದಕ್ಕೆ ಲವಂಗಗಳನ್ನ ಇಟ್ಕೋತಾರೆ. ಯಾಕಂದರೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿ ನಮಗೆ ಹಲ್ಲು ನೋವು ಬಂದಿರುತ್ತೆ. ನೀವು ಅಲ್ಲಿ ಲವಂಗವನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾಗಳು ಕಡಿಮೆಯಾಗಿ ಹಲ್ಲು ನೋವು ನಿಂತು ಹೋಗುತ್ತೆ. ಇನ್ನು ಲವಂಗದ ನೀರು ದೇಹದಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ಮೆಲಟೋನಿನ್ ಮಟ್ಟವನ್ನು ಹೆಚ್ಚಿಸಲು ನೆರವಾಗುತ್ತೆ. ಇದು ನರಮಂಡಲವನ್ನು ಶಾಂತಗೊಳಿಸಿ ಉತ್ತಮವಾಗಿರೋದಕ್ಕೆ, ಅಂದರೆ ಶಾಂತಿಯುತವಾಗಿರೋಕ್ಕೆ ಮತ್ತು ಮಲ್ಕೊಂಡ ತಕ್ಷಣ ಒಂದು ಒಳ್ಳೆ ನಿದ್ದೆ ಬರುವಂತೆ ಮಾಡುತ್ತೆ. ಇನ್ನು ಲವಂಗದ ನೀರು ಕುಡಿದ್ರೆ ದೇಹದಲ್ಲಿರೋ ಆರೋಗ್ಯ ಅದ್ಭುತ ಬದಲಾವಣೆಗಳು ಸಿಗುತ್ತೆ. ಇದಿಷ್ಟು ಆರೋಗ್ಯದಲ್ಲಿ ಲವಂಗದ ನೀರನ್ನು ಕುಡಿದ್ರೆ ಸಿಗುವಂಥ ಆರೋಗ್ಯ ಲಾಭಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.